ಮೇಡಮ್, ನೀವೊಬ್ಬ ಕಲಾವಿದೆಯಾಗಿ ನೋಡೋದಾದ್ರೆ ಚಿತ್ರರಂಗಕ್ಕೆ ಸಮರ್ಥವಾದಂತಹ ನಾಯಕತ್ವದ ದುರತೆ ಸುಮಾರು ದಿನಗಳಿಂದ ಕೇಳಿ ಬರ್ತಾ ಇದೆ. ಅಂಬಿ ಅವರು ಇಲ್ಲದ ಈ ಕ್ಷಣ ಖಂಡಿತ ಅದೊಂದು ದೊಡ್ಡ ಅದೇನಂತಾರೆ ವಾಯ್ಡ್ ನಮ್ಮ ಚಿತ್ರರಂಗದಲ್ಲಿದೆ. ಅದನ್ನು ಲೀಡ್ ತಗೊಂಡು ಸರಿಯಾಗಿ ಅಂದರೆ ಚಿತ್ರರಂಗದ ಕೊರತೆಗಳು ಏನಿವೆ ಅದನ್ನು ಅಡ್ರೆಸ್ ಮಾಡೋ ಅಂಥ ಒಂದು ಲೀಡರ್ಶಿಪ್ ಬೇಕಾಗಿದೆ. ಅದನ್ನು ಶೀಘ್ರದಲ್ಲೇ ಒಂದು ಪರಿಷ್ಕಾರ ಅದಕ್ಕೆ ಆಗಬೇಕು ಅನ್ನೋದು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನಲ್ಲ, ಇಂಡಸ್ಟ್ರಿಯ ಹಿರಿಯರು ಯಾರ್ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ, ಕೂತ್ಕೊಂಡು ಒಂದಷ್ಟು ಚರ್ಚೆ ನಡೀತಾ ಇದೆ. ಶೀಘ್ರದಲ್ಲೇ ಅದಕ್ಕೂ ಒಂದು ಉತ್ತರ ಸಿಗತ್ತೆ ಅಂತ ಅನ್ಕೊಂಡಿದ್ದೀನಿ. ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮೇಡಮ್. ಬ್ಯಾಡ್ ಮ್ಯಾನರ್ಸ್ ಆದ ನಂತರ ಯಾವುದೋ ಸಿನಿಮಾದಲ್ಲಿ ಕಾಣಿಸಿಲ್ಲ. ನಿಜ, ಯಾಕೆಂದರೆ ಸ್ವಲ್ಪ ಹಿನ್ನಡೆ ಆಗಿತ್ತು ಆ ಚಿತ್ರದ ಒಂದು ರಿಸಲ್ಟಿಂದ. ಸೊ ಹಾಗಾಗಿ ಮತ್ತೆ ಇವಾಗ ಏನಾದರೂ ಮಾಡೋದಾದರೆ ಖಂಡಿತ ಆ ಸ್ಕ್ರಿಪ್ಟು ಆ ಪ್ರಾಜೆಕ್ಟು ಅಷ್ಟೇ ಚೆನ್ನಾಗಿದ್ರೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಭಿದು. ನಾನು ನಿಜ ಹೇಳಬೇಕು ಅಂದರೆ ನಾನು ಹೆಚ್ಚಾಗಿ ಅದರಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ, ಇನ್ವಾಲ್ವ್ ಆಗಲ್ಲ. ಈ ಕಾಲದ ಜನ್ರೇಷನ್ ಅವ್ರವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ನೀವು ಅಭಿಷೇಕ್ನ ಕೇಳಿದ್ರೆ ಇದು ಕರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಅವ್ನು ಫಸ್ಟ್ ಹೇಳಿದ ಮಾತೆ ತಾತ. ಅವ್ನು ಫಸ್ಟ್ ಈಗ ಅಷ್ಟೇ ಸ್ವಲ್ಪ ಒಂದೆರಡು ಮಾತು ಆಡ್ತಾ ಇನ್ನು 1 ವರ್ಷ ತುಂಬಿದೆ ಅವನಿಗೆ ಮೊನ್ನೆ ಅಷ್ಟೇ. ತಾತ ತಾತ ಅಂತಾನೆ, ಅಂಬಿ ತಾತ ಅಂತ ಏನಾದರೂ ಎಲ್ಲಿದ್ದರೂ ಫೋಟೋ ತೋರಿಸ್ಬಿಡ್ತಾನೆ. ಸೊ ಅದೇ ಒಂದು ನಮಗೆ ತುಂಬ ತುಂಬ ಖುಷಿ ಕೊಡುವಂಥ ವಿಷಯ. ಖಂಡಿತ ಖಂಡಿತ ಇದ್ದೇ ಇರುತ್ತಲ್ವ ಅದು. ಮೋಹನ್ ಬಾಬು ಅವರು ಅಂಬರೀಷ್ ಅವರ ಒಂದು ಸ್ನೇಹ ಇದೆಯಲ್ಲ, ಅದೊಂದು 45-50 ವರ್ಷಗಳದ್ದು. ಸೊ ಅವ್ರದ್ದೊಂದು 50 ವರ್ಷ ಈಗ ಸಿನಿಮಾದಲ್ಲಿ ಅವರು ಕಂಪ್ಲೀಟ್ ಮಾಡಿದ್ದ ಒಂದು ಜರ್ನಿ ನಮ್ಮೆಲ್ರಿಗೂ ತುಂಬ ಅದೊಂದು ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಅವರು ತುಂಬಾ ಭಾವುಕರಾದರು. ಅಂಬರೀಷ್ ಇದ್ದರೆ ನನಗೆ ಯಾವ ರೀತಿ ಇರ್ತಿತ್ತು, ಯಾವ ರೀತಿ ಆ ಒಂದು ಫಂಕ್ಷನ್ಗೇ ಒಂದು ರೀತಿಯ ಎಲಿವೇಶನ್ ಸಿಗ್ತಾ ಇತ್ತು. ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್ ಅನ್ನೋವಂಥ ಮಾತನ್ನು ಅವರು ಫೀಲ್ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ರಜನಿಕಾಂತ್ ಅವರೂ ತುಂಬಾ ಮಾತಾಡಿದರು ಅಂಬರೀಷ್ ಅವ್ರ ಬಗ್ಗೆ. ಸೊ ಹಾಗಾಗಿ ನಮಗೆಲ್ಲ ಒಂದು ಎಮೋಷ್ನಲ್ ರೀಕನೆಕ್ಟ್ ಆದಂಗಾಯಿತು ಆ ಒಂದು ಫಂಕ್ಷನ್ ಮೂಲಕ. ಥ್ಯಾಂಕ್ ಯು.